ನಮಸ್ಕಾರ ಸ್ನೇಹಿತರೆ. ವಕೀಲರ ಸಾಹಿತ್ಯ ಕೂಟ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಅದರ ಸವಿನೆನಪಿಗಾಗಿ ಒಂದು ಉತ್ತಮ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಅದರಲ್ಲಿ ಕನ್ನಡ ಪ್ರಸಿದ್ಧ ನಟರಾದಂತಹ ಸನ್ಮಾನ್ಯ ಶ್ರೀ ಜಗ್ಗೇಶ್ ಅವರನ್ನು ಅತಿಥಿಯಾಗಿ ಕರೆಸಿದರು. ಈ ಕಾರ್ಯಕ್ರಮವನ್ನು ನಾನು ಮೊಬೈಲ್ನಲ್ಲಿ ಶೂಟ್ ಮಾಡಿ ಒಂದು ಸಣ್ಣದಾಗಿ ನಿಮಗೆ ತೋರಿಸೋಣ ಅಂತ ಒಂದು ಪ್ರಯತ್ನ ಮಾಡಿದ್ದೀನಿ. ಬಹುಶಃ ಇದನ್ನು ನೀವು ಇಷ್ಟಪಡ್ತೀರಾ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ಲೈಕ್ ಮಾಡಿ, ಚೆನ್ನಾಗಿದ್ರೆ. ಏನಾದರೂ ಚೇಂಜಸ್ ಬೇಕಂದರೆ ಇನ್ನೂ ಉತ್ತಮ ರೀತಿಯಲ್ಲಿ ಪ್ರೆಸೆಂಟ್ ಮಾಡಲು ಸಲಹೆ ಸೂಚನೆಗಳಿದ್ದರೆ ಕೊಡಿ ದಯವಿಟ್ಟು. ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಮಣ್ಣಿನ ಮಗ, ತುಂಬಾ ಕೆಳಮಟ್ಟದಿಂದ ಒಂದು ಉತ್ತುಂಗಕ್ಕೆ ಏರಿರುವಂತ, ಎಲ್ಲಾ ಜೀವನದ ಹಾದಿಗಳನ್ನ ತುಳಿದು ಕಷ್ಟ ಸುಖಗಳನ್ನು ನೋಡಿ ಇವತ್ತು ರಾಯರ ಕೃಪೆಯಿಂದ ನಮ್ಮ ಪಾರ್ಲಿಮೆಂಟ್ಗೆ ಹೋದಂತ ನಮ್ಮ ಜಗ್ಗೇಶ್ ಅಣ್ಣನವರೇ ಹಾಗೂ ನಮ್ಮ ಸಂಘದ ಸಾಹಿತ್ಯ ಕೂಟದ ಎಲ್ಲ ಪದಾಧಿಕಾರಿಗಳೇ ಮತ್ತು ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳೇ, ನಿಕಟಪೂರ್ವ ಅಧ್ಯಕ್ಷರಾದಂಥ ನಂಜಪ್ಪ ಕಾಳೇಗೌಡ್ರೆ, ಯತೀಶ್ ಅವರೇ, ನಮ್ಮ ಹಿಂದಿನ ಕಾರ್ಯದರ್ಶಿಗಳಾದಂಥ ನಾರಾಯಣರವರೇ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರಿಯಾದಂಥ ಎಲ್.ಎನ್. ಹೆಗಡೆ ಸರ್ ಅವರೇ ಮತ್ತು ನನ್ನ ಎಲ್ಲ ಆತ್ಮೀಯ ಮಿತ್ರರೇ ಹಾಗೂ ನಮ್ಮ ಕಮ್ಮಾರವರೇ ಮತ್ತೆ ಇಲ್ಲಿ ನೆರೆದಿರುವ ಎಲ್ಲ ನನ್ನ ಆತ್ಮೀಯರೇ, ಸತ್ಯಶ್ರೀ ಮೇಡಮ್ ಅವರವರೇ, ಇಲ್ಲಿ ನೆರೆದಿರುವ ಹಿರಿಯರು ಆದಂತ ಬಸವರಾಜ್ ಸಾಹೇಬ್ರೆ, ಸ್ನೇಹಿತರೆ, ನಾವು ಇಂದಿನ ಈ ಕಾರ್ಯಕ್ರಮನ ಯಾಕೆ ಆಯೋಜಿಸಿದೀವಿ ಅಂತ ನಮ್ಮಲ್ಲೇ ಕೆಲವು ಇದು ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮ ಮುಗಿದಿದೆ. ಬಟ್ ಆದ್ರೆ ಈ ತಿಂಗಳೆಲ್ಲ ಅದೊಂದು ಸಂಭ್ರಮಾಚರಣೆಯಲ್ಲಿ ಅಮೃತ ಮಹೋತ್ಸವದ ಕಾರ್ಯಕ್ರಮ ಆದ್ರಿಂದ ನಮ್ಮ ಸಾಹಿತ್ಯ ಕೂಟದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೋಬೇಕು ಅನ್ನೋದಕ್ಕೋಸ್ಕರ ನಾವು ಈ ಅಮೃತ ಮಹೋತ್ಸವ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಸ್ನೇಹಿತರೆ, ನಿಮ್ಗೆಲ್ಲ ತಿಳಿದಂಗೆ ನಾನು ಆಲೇ ಒಂದು 2-3 ಸಾರಿ ಹೇಳಿದ್ದೀನಿ, ನಮ್ಮ ಸಾಹೇಬ್ರು ಇರೋದ್ರಿಂದ, ಯಾಕಂದ್ರೆ ಅವ್ರ ಗಮನಕ್ಕೆ ತರೋದು ನನ್ನ ಆದ್ಯ ಕರ್ತವ್ಯ. ನಾನು ಒಬ್ಬ ಸಾಹಿತ್ಯ ಕೂಟದ ಅಧ್ಯಕ್ಷರಾಗಿ ನಿಮಗೆ ತಿಳಿದಿದೆ, ಇದು ಒಂದು ದೊಡ್ಡ ಸಂಸ್ಥೆ. ಸ್ವತಂತ್ರ ಪೂರ್ವದಲ್ಲೇ ಬಂದಿರುವಂತ ಈ ಸಂಸ್ಥೆ 1874ನೇ ಇಸ್ವಿಯಲ್ಲಿ ಸ್ಥಾಪನೆ ಆಗಿದೆ. ಇದು ಸ್ಥಾಪನೆಯಾಗಿ ಒಂದು ಈ ಮುಂದಿನ ವರ್ಷಕ್ಕೆ 150 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಇಡೀ ದೇಶದಲ್ಲೇ ಯಾವ ಸಂಸ್ಥೆಗೂ ಸಿಗದೇ ಇರುವಂತ ಒಂದು ಮನ್ನಣೆ ಈ ನಮ್ಮ ಸಾಹಿತ್ಯ ಕೂಟಕ್ಕೆ ಸಿಕ್ಕಿದೆ. ಇದು ಒಂದು ಹೆಮ್ಮೆ ಪಡುವಂತ ವಿಚಾರ. ಅದರ ಜೊತೆಗೆ ನಿಮಗೆಲ್ಲ ತಿಳಿದಿದೆ, ಹಲವಾರು ನ್ಯಾಯಾಧೀಶರು, ಹಿರಿಯ ವಕೀಲರು, ಸ್ವಾತಂತ್ರ್ಯ ಹೋರಾಟಗಾರರು ಇದರಲ್ಲಿ ಭಾಗಿಯಾಗಿದ್ದಾರೆ. ನಿಮ್ಗೆಲ್ಲ ತಿಳಿದಿದೆ, ನಾನು ಕಳೆದ ಬಾರಿನೂ ಹೇಳಿದ್ದೆ, ಎಲ್ಲರಿಗೂ ಏನಾಗಿದೆ ಅಂದ್ರೆ ವಕೀಲರು ಅಂದ್ರೆ ಇವತ್ತು ಅವ್ರಿಗೇನ್ ಸಾಕಷ್ಟು ದುಡ್ಡಿದೆ, ಏನ್ ಪರವಾಗಿಲ್ಲ, ಬಹಳ ಜೋರಾಗಿದ್ದಾರೆ ಅಂತ. ಜಗಣ್ಣ, ನಾವು ದಯಮಾಡಿ ತಮ್ಮ ಗಮನಕ್ಕೆ ತರ್ತೀವಿ, ಕಾರ್ಯದರ್ಶಿಗಳೇ ಸ್ವಲ್ಪ ಗಮನ ಕೊಡಿಸಿ. ತಮ್ಮ ಗಮನಕ್ಕೆ ತರ್ತಾ ಇದೀವಿ ಏನಂದ್ರೆ 90 ಭಾಗ ವಕೀಲರು ಎಲ್ಲರೂ ಸೌಕರ್ಯ ಇಲ್ಲ ಸ್ವಾಮಿ, 10 ಭಾಗ ವಕೀಲರು ಸೌಕರ್ಯರಿದ್ದಾರೆ. ಸೊ ಹಂಗಾಗಿ ಅದರಲ್ಲಿ ಇವತ್ತು ನಮ್ಮ ಸಾಹಿತ್ಯ ಕೂಟಕ್ಕೆ 150 ವರ್ಷ ಇದೆ ಅಂದ್ರೆ, ಬಟ್ ಇಂಥ ದೊಡ್ಡ ಸಾಹಿತ್ಯ ಕೂಟದಲ್ಲಿ ಇವತ್ತು ನಾವು ಒಂದು ಲೈಬ್ರರಿ ಮಾಡೋದು ಒಂದು ಕಷ್ಟ ಇದೆ. ಹಂಗಂತ ನಾವು ನಮ್ಮ ಕೆಳಮಟ್ಟ ಇದ್ದೀವಿ ಅಂತ ತಿಳಿಸ್ತಾ ಇಲ್ಲ, ಯಾಕಂದ್ರೆ ಇದೆಲ್ಲ ಸಾಹಿತಿಗಳು ಕಟ್ಟದಂತ ಒಂದು ದೊಡ್ಡ ಸಂಸ್ಥೆ. ಸಾವಿರಾರು ವಕೀಲರುಗಳು ಇರುವಂತ ಈ ಸಂಸ್ಥೆಗೆ ದಯಮಾಡಿ ನಿಮ್ಮಿಂದ ಒಂದು ಸಾಕಾರ ಆಗಲಿ ಅಂತ ಹೇಳ್ತಾ, ಯಾಕಂದ್ರೆ ತಾವು ಸಹೃದಯರು, ಎಲ್ಲೇ ಆಗಲಿ ಲಂಚಕ್ಕೆ ಆಮಿಷಗೆ ಅವರು
ಒಳಪಡೋದಿಲ್ಲ. ಏನೇ ಇದ್ರೂ ಧೈರ್ಯವಾಗಿ ಮಾತಾಡುವಂತ ಮಹಾನ್ ವ್ಯಕ್ತಿ ಆದ್ರಿಂದ ನಮಗಿರೋದಿಷ್ಟೇ, ನಮ್ಮ ಸಾಹಿತ್ಯ ಕೂಟನ ಒಂದು ಉತ್ತುಂಗಕ್ಕೆ ತಗೊಂಡೋಗ್ಬೇಕು ಅನ್ನೋ ಮಹಾ ಅಭಿಲಾಷೆ ಇರೋದ್ರಿಂದ ನಾನು ಹೆಗಡೆ ಸಾಹೇಬ್ರನ್ನ ಬಹಳ ಕೇಳ್ಕೊಂಡೆ. ಹಾಗಾಗಿ ಅವರು ಇಲ್ಲ, ನಾವು ಜಗ್ಗೇಶ್ ಅವ್ರನ್ನ ಕರೆಸಿದ್ರೆ ಸೂಕ್ತ ನಮ್ಮ ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ರು. ಹಂಗಾಗಿ ಅವ್ರಿಗೆ ನಮ್ಮ ಸಾಹಿತ್ಯ ಕೂಟದಿಂದ ಒಂದು ಮನವಿ ಕೊಡ್ತಾ ಇದ್ದೀವಿ. ದಯವಿಟ್ಟು ನಾವು ಬೇರೆ ಏನು ದುಡ್ಡು ಅಂತವೆಲ್ಲ ಆಸೆ ಪಡೋದಿಲ್ಲ, ಒಂದು ಒಳ್ಳೆ ಲೈಬ್ರರಿ ಮಾಡೋಣ ಅಂತ ಇದ್ದೀವಿ. ತಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಿಮ್ಗೊಂದು ಮನವಿ ತಲುಪಿಸಬೇಕು, ಕಾರ್ಯದರ್ಶಿಗಳು ಮನವಿ ಇಟ್ಕೋಬೇಕು ಅಂತ ಕೇಳ್ಬಿಟ್ಟು ಒಂದು ಜೋರು ಚಪ್ಪಾಳೆ ಇದ್ರೆ ಜಗಣ್ಣ ಖಂಡಿತವಾದ್ರು ನಮ್ಮ ಮನವಿನ ಕ್ಷಮಿಸಿ. ಯಾಕಂದ್ರೆ ನಾವು ಅವರಿಗೆ ಈ ವೇದಿಕೆನ ಏನೋ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಕೆಲವರಿಗೆ ಹೊರಗಡೆ ಮಾಹಿತಿ ಏನು ಅಂದ್ರೆ ವಕೀಲ ಸಂಘ, ವಕೀಲ ಸಾಹಿತ್ಯ ಕೂಟ ಅಂದ್ರೆ ಸಖತ್ತು ವಕೀಲರು ಇರೋದ್ರಿಂದ ಅಂತ ಖಂಡಿತ ಇಲ್ಲ. ಅದೊಂದು ಸಂಸ್ಥೆಗೆ ನಿಮ್ಮ ಆಶೀರ್ವಾದ ಇದ್ರೆ, ಯಾಕಂದ್ರೆ ಮುಂದಿನ 150 ವರ್ಷದ ಕಾರ್ಯಕ್ರಮ ಬರುತ್ತೆ, ನಾವು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತಿದ್ದೀವಿ. ನಮ್ಮ ಪಾರ್ಲಿಮೆಂಟ್ ಅಲ್ಲಿ ತಾವು ಇರೋದ್ರಿಂದ ಆ ಕಾರ್ಯಕ್ರಮ ನಿಮ್ಮ ಆಶೀರ್ವಾದ ಇದು ಇನ್ನೂ ಚೆನ್ನಾಗಿ ಮಾಡ್ತೀವಿ. ಇದು ಬರೀ ವಕೀಲರುಗಳೇ ಮಾಡಿರೋದು, ಇಲ್ಲಿ ಯಾರು ಹೊರಗಡೆ ಬಂದು ಯಾರು ಇಲ್ಲ, ಎಲ್ಲ ಕಲಾವಿದ್ರೆ. ಸೊ ಹಂಗಾಗಿ 150 ವರ್ಷಕ್ಕೆ ನಮ್ಮ ಮನವಿ ಎಲ್ಲರ ಪರವಾಗಿ ಇವತ್ತೇ ಇರುತ್ತೆ. ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ, ನೀಟಾಗಿ ನಿಮ್ಮನ್ನ ಕ್ಲೀನ್ ಆಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ದಯಮಾಡಿ ನಮ್ಮ ಮನವಿಯನ್ನ ಪುರಸ್ಕರಿಸಬೇಕು ಅಂತ ಕೇಳ್ಕೊತಾ ಇದ್ವಿ. ಯಾಕಂದ್ರೆ ಇದು ಅನಿವಾರ್ಯತೆ ಇದೆ. ನಮ್ಮ ಸಾಹಿತ್ಯ ಕೂಟಕ್ಕೆ ಒಂದು ಒಳ್ಳೆ, ನಾವೇನೋ ಬಂದ್ವಿ ಸುಮ್ಮನೆ ಇದ್ವಿ, ಒಂದು ಡ್ಯಾನ್ಸ್ ಮಾಡಿದ್ರು, ಹಾಡು ಹೇಳಿದ್ರು, ಹೋದ್ರು ಅಂತ ಆಗಬಾರ್ದು ಅನ್ನೋದು ನನ್ನ ಆಸೆ. ಹಂಗಾಗಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿ, ಏನಾದರೂ ಒಂದು ಒಳ್ಳೆ ಮಟ್ಟದಲ್ಲಿ ತಮ್ಮ ಶಕ್ತಿಗೆ ಯಾವ ರೀತಿ ಆಗತ್ತೆ ಆ ರೀತಿ ಮಾಡ್ಕೊಡಿ ಅಂತ ಕೇಳ್ತಾ, ಹಾಗೆ ಮತ್ತೊಮ್ಮೆ ಕ್ಷಮೆ ಕೋರ್ತಾ ನಮ್ಮ ಕೆಂಗಲ್ ಹನುಮಂತಯ್ಯವರ ಮಗಳು ಬಂದಿದ್ದಾರೆ, ದಯಮಾಡಿ ನಾನು ಕ್ಷಮೆ ಕೋರ್ತೀನಿ, ಅವ್ರನ್ನ ಸ್ವಾಗತಿಸ್ಬೇಕಾಯ್ತು ನಿಮ್ಮನ್ನ ಮತ್ತೊಮ್ಮೆ. ಯಾಕಂದ್ರೆ ನಮ್ಮ ನಾಡು ಕಂಡಂತ ಹಿರಿಯ ಮುಖ್ಯ ಅವರಿಗೆ ಪುಷ್ಪ ಕೊಡುವ ಮೂಲಕ ಅವರಿಗೆ ಒಂದು ನೀವು ದಯಮಾಡಿ ಗೌರವ ಸಲ್ಲಿಸಬೇಕು ಅಂತ ಕೇಳ್ತಾ ಇದ್ದೀವಿ. ನಿಮ್ಮ ಅಪ್ಪಣೆಗೋಸ್ಕರ ದಯಮಾಡಿ ನೀವು ಹೂ ಅಂತ ಅಂದಿದ್ದೀರ ಅನ್ಕೊಂಡಿದ್ದೀನಿ, ಅವ್ರನ್ನ ವೇದಿಕೆಗೆ ಕರೆಸ್ತಾ ಇದ್ದೀನಿ. ಒಂದು ಚೇರ್ ಕೊಡಿ. ಸೊ ಹಾಗಾಗಿ ನಾವು ತುಂಬಾ ಇದು ಎಳೆಯೋದಕ್ಕೆ ಹೋಗೋದಿಲ್ಲ, ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದಿಷ್ಟೇ, ನೀವೆಲ್ಲ ಸಹಕಾರ ಮಾಡಿ ನಾವು ಒಂದು ಒಳ್ಳೆ ಸಾಹಿತ್ಯ ಕೂಟನ ಕಟ್ಟಬೇಕು ಅನ್ನೋ ನನ್ನ ಆಸೆ ಇದೆ. ನಿಮ್ದೆಲ್ಲ ಇಷ್ಟು ಹೇಳ್ತಾ ನಾನು ತುಂಬಾನು ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ಜಗಣ್ಣ ಬಂದು 1 ಗಂಟೆ ಆಗಿದೆ, ಅವ್ರಿಗೂ ನಾವು ಬೇಸರ ಮಾಡಬಾರ್ದು ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಯಾರು ಬಿಟ್ಟಿರೋ ದಯಮಾಡಿ ಕ್ಷಮಿಸಿ ಅಂತ ಹೇಳ್ತಾ ನನ್ನ ಸಾಹಿತ್ಯ ಕೂಟದ ಅಭಿಲಾಷೆನ ನಿಮ್ಮ ಮುಂದೆ ತೋಡ್ಕೊಂಡಿದ್ದೀನಿ. ತಪ್ಪಿದೆ ಅನ್ನುವಂತ ಭಾವಿಸಬೇಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೆಮ್ಮೆಯಿಂದ ಯಾವುದೇ ಕಾರ್ಯಕ್ರಮ ಆರಂಭ ಮಾಡಿದ್ರೆ, ಹೇಗೆ ನಾವು ನಮ್ಮ ಮನೆಗಳಲ್ಲಿ ಜನ್ಮ ಕೊಟ್ಟ ತಾಯಿಗೆ ತಂದೆಗೆ ನಾವು ಪ್ರಥಮ ನಮಸ್ಕಾರ ಮಾಡ್ತೀವೋ, ಹಾಗೆ ಯಾವುದೇ ಕಾರ್ಯಕ್ರಮದಲ್ಲಿ ಯಾರೇ ಆಗಿದ್ರು ಕೂಡ ಭಾರತ ಮಾತೆಗೆ ಜೈ ಅಂತ ಯಾವ ಕೆಲಸವನ್ನು ಮಾಡಕ್ಕೆ ಹೋಗಬಾರದು. ಭಾರತ್ ಮಾತಾ ಕೆ, ಭಾರತ್ ಮಾತಾ ಕೆ, ಭಾರತ್ ಮಾತಾ ಕೆ. ಧನ್ಯವಾದ. ಈ ಒಂದು ಕಾರ್ಯಕ್ರಮ ಎಲ್ಲ ವಕೀಲರ ಒಕ್ಕೂಟವೇ ಇದಕ್ಕೆ ಸಹಾಯ ಮಾಡಿದೆ. ಅದು ನನಗೆ ಬಹಳ ಖುಷಿಯಾಗಿದ್ದೇನು ಅಂದರೆ, ಇಂಥ ಒಂದು ಸಾಹಿತ್ಯದ ಒಂದು ಪರಿಚಯ ಕೂಡ ಈ ವಿಭಾಗಗಳಲ್ಲಿ ಇದ್ದಾವೆ ಅಂತಂದರೆ ಅದ್ರ ಕಳೆದೇ ಬೇರೆ. ಅದಕ್ಕೆ ಮುಂಚೆ ನಾನು ಕೆಂಗಲ್ ಹನುಮಂತಯ್ಯ ಅವರು ಮಗಳು ತಾಯಿಂದರಿಗೆ ಅವರ ಪಾದಕ್ಕೆ ನಮಸ್ಕಾರ ಸಮರ್ಪಣೆ ಮಾಡಿ, ಯಾಕಂದ್ರೆ ಅಮ್ಮ, ನಿಮ್ಮ ತಂದೆಯವರು ಮಾಡಿದಂಥ ಕೆಲಸ ಇದೆಯಲ್ಲ, ಇವತ್ತು ನಾವೆಲ್ಲ ಯಾರ್ಯಾರು ಬೀಗ್ತೀವಲ್ಲ ಆ ಜಾಗದಲ್ಲಿ ಕೂತ್ರೆ ಲಕ್ಕು ನಮಗೆ ಇನ್ನೊಂದು ಅಂತ, ಅದೆಲ್ಲ ಅವ್ರು ಮಾಡಿದಕ್ಕೆ ನಾವು ಬೀಗ್ತಾ ಇದ್ದೀವಿ. ಆದವ್ರು ನಾನು ನೆಗೆಬೇಕು. ಅವ್ರು ಪಟ್ಟಂಥ ಪಾಡು 52 ಇಸ್ವಿನಲ್ಲಿ ಭಾಳ ಕಷ್ಟಪಟ್ಟಿದ್ದಾರೆ. ಅದ್ಭುತವಾಗಿ ಇವತ್ತು ಎಲ್ಲರೂ ಕೂತ್ಕೋಬೇಕು ಅಲ್ಲಿ ಅನ್ನತಕ್ಕಂಥ ಒಂದು ವಿನ್ಯಾಸವನ್ನು ಮಾಡಿ ಅದಕ್ಕೆ ಕಟ್ಟಿದ ಮೇಲೆ ಅಲ್ಲಿಂದ ಅವರು ಆ ಜಾಗನ ಕಳೆದಿದ್ದಾರೆ. ಇದು ಈ ಪ್ರಪಂಚದ ಲಕ್ಷಣ. ನಾವು ಯಾರಿಗಾದರೂ ಸಹಾಯ ಮಾಡಿದ್ರೆ ನಮಗೆ ಯಾವತ್ತೂ ಕೆಟ್ಟದೇ ಆಗುತ್ತೆ, ಒಳ್ಳೆಯದಾಗುತ್ತೆ. ರೂಲ್ ಪ್ರೂವ್ಡ್.
ಹಾಗಾಗಿ ನಿಮಗೆ ನನ್ನ ಮೊದಲ ನಮಸ್ಕಾರ. ನೀವು ಬಹಳ ಭಾಗ್ಯಶಾಲಿ, ಇಂಥ ಮಹನೀಯನ ಮಗಳಾಗಿ ಹುಟ್ಟಿದ್ದೀನಿ. ಧನ್ಯವಾದ. ನಿಮ್ಮನ್ನ ಈ ವೇದಿಕೆ ಮೇಲೆ ನಾನು ಭೇಟಿ ಮಾಡಿದ ಸೌಭಾಗ್ಯ ಅಂತ ಭಾವಿಸ್ತೀನಿ. ಈ ಎಲ್ಲ ವಕೀಲರ ಒಕ್ಕೂಟ ಅಂತ ಏನಿದ್ದಾವೆ ಅವರು ಈ ಸಾಹಿತ್ಯಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು, ಮತ್ತು ಎಲ್ಲದಕ್ಕಿಂತ ವಿಶೇಷವಾಗಿ 75 ವರ್ಷ ಭಾರತಕ್ಕೆ ಸ್ವತಂತ್ರ ಬಂದು ಇವತ್ತು ನಾವು ಬಹಳ ಹೆಮ್ಮೆಯಿಂದ ಆಚರಣೆ ಮಾಡುವುದು. ಯಾಕೆ ನಾವು ತುಂಬ ಹೆಮ್ಮೆ ಪಡಬೇಕು ಅಂದರೆ, ಬಹುಶಃ ತಾವೆಲ್ಲರೂ ಇತಿಹಾಸ ಅರ್ಥಂತವ್ರೆ, ನಾನು ಪುನರಾವರ್ತನೆ ಮಾಡಕ್ಕೆ ಹೋಗುವುದಿಲ್ಲ. ಬಹಳ ನಲಗಿದ ಭಾರತದ ಬಹಳ ಸುಲಭವಾಗಿ ಇದ್ದಿದ್ದಂಥದ್ದಲ್ಲ. ನಮ್ಮದೇ ಆದಂಥ ಒಂದು ಸಿದ್ಧಾಂತ ಇತ್ತು, ಬಹಳ ಅದ್ಭುತವಾದಂಥ ಸಿದ್ಧಾಂತ. ಗುರುಕುಲಗಳಿತ್ತು, ಧರ್ಮಗಳಿಗೆ ಬೆಲೆ ಇತ್ತು, ದೊಡ್ಡವರು ಚಿಕ್ಕವರು ಎಂಬತಕ್ಕಂಥ ಅಗಾಧವಾದ ಗೌರವ ಇತ್ತು. ಎಷ್ಟೋ ಜನ ಮಹನೀಯರು ತಮ್ಮ ಕೃತಿಯ ಮೂಲಕ ಬ್ರಹ್ಮಸೂತ್ರದಲ್ಲಿ ಅಡಕ ಆಗಿದ್ದಂಥ 555 ಶ್ಲೋಕಗಳಲ್ಲಿ ಎಲ್ಲರಿಗೂ ಕೂಡ ಒಂದು ವಿದ್ಯಾದಾನ ಆಯಿತು. ಅವಾಗೆಲ್ಲ ಇದ್ದಿದ್ದೇನು, ವೇದ ಪಾಠಗಳನ್ನ ಕಲಿಬೇಕು, ಅದೊಂದೇ ಇದ್ದಂಥದ್ದು. ಆದಮೇಲೆ ನಮ್ಮ ದೌರ್ಭಾಗ್ಯ ಅಂತ ಒಂದು ಸಿಸ್ಟಮ್ ಇದ್ದಂಥ ನಮ್ಮ ಪದ್ಧತಿಯನ್ನು ನಿಧಾನವಾಗಿ ಆಕ್ರಮಣಕಾರಗಳು ಬರ್ತಾ 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 ಸುಮಾರು 1000 ವರ್ಷ ಭಾರತ ಮಾತೆ ನಲಗಿರೋದು. 1 ವರ್ಷ 2 ವರ್ಷ 1000 ವರ್ಷ. ಅದಾದ ಮೇಲೆ ಎಷ್ಟೋ ಜನ ಮಹನೀಯರ ಪರಿಕಲ್ಪನೆ, ಹೋರಾಟ, ತ್ಯಾಗ, ಬಲಿದಾನ. ಇವತ್ತು ನೀವು ಬಹಳ ನೆಮ್ಮದಿಯಾಗಿ ಸ್ವತಂತ್ರ ಭಾರತದಲ್ಲಿ ತುಂಬ ಚೆನ್ನಾಗಿ ಆನಂದವಾಗಿದ್ದೀವಿ. ಈಗ ನಾವು ನಮ್ಮ ಕಣ್ಮುಂದೆ ನೋಡ್ತಾ ಇದ್ದೀವಿ, ಅದು ನಮ್ಮ ಯುಕ್ರೇನ್ ದೇಶವನ್ನು ಇನ್ನೊಂದು ದೇಶ ಆಕ್ರಮಣ ಮಾಡಿದಾಗ ಆ ಪರಿಸ್ಥಿತಿಯನ್ನು ನಾವೆಲ್ಲ ನೋಡ್ತಾ ಇದ್ದೀವಿ, ಟಿವಿಗಳನ್ನು ನೋಡ್ತಾ ಇದ್ದೀವಿ. ಸ್ವಚ್ಛಂದವಾಗಿದ್ದಂಥ ಒಂದು ದೇಶವನ್ನು ಯಾರೋ ಬಲಿಷ್ಠರು ಬಂದು ಕೂತ್ಕೊಬಿಟ್ಟಾಗ ಒಂದು ಪದ್ಧತಿಗಳಿರ್ತಾ ಇತ್ತು. ಇದು ನಮ್ಮ ಮನೆ, ಇದು ನಮ್ಮ ಎಜುಕೇಷನ್, ಇದು ನಮ್ಮ ಸಿಸ್ಟಮ್, ಎಲ್ಲವೂ ಹಾಳಾಗುತ್ತೆ. ನಾವು ನೋಡ್ತಾ ಈಗ ಸುಮ್ಮನೆ ಇಮ್ಯಾಜಿನ್ ಮಾಡಿ, 1000 ವರ್ಷದಿಂದ ಯಾವ್ಯಾವ ರೀತಿ ನಾನು ಎಷ್ಟೋ ಆಲಯಗಳಿಗೆ ನಾನು ಹೋದಾಗ ನನಗೆ ತುಂಬ ಆಶ್ಚರ್ಯ ಕಾಣುತ್ತೆ. ಈಗ ಉದಾಹರಣೆಗೆ ಮಲ್ಲೇಶ್ವರದಲ್ಲಿ ಒಂದು ಬಸವನ ಬಾಯಿಂದ ನೀರು ಬರುವಂಥ ಒಂದು ದೇವಾಲಯ, ಅದು ಮಣ್ಣಲ್ಲಿ ಮುಚ್ಕೊಂಡಿತ್ತು. ಯಾಕೆ ಮುಚ್ಕೊಂಡಿತ್ತು ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ. ಇತಿಹಾಸಕ್ಕೆ ಅದಕ್ಕೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಆಕ್ರಮಣಕಾರಿಗಳು ಹಿಂದೂ ದೇವಾಲಯಗಳು ಕಂಡಾಗ ಮುಗಿಸ್ಬಿಡ್ತಾರೆ, ಅದನ್ನು ಉಳಿಸ್ಕೊಡೋಣ ಅಂತ ಹೇಳಿ ಆ ಕಾಲದವರು ಮಣ್ಣು ಮುಚ್ಚಿ ಅದನ್ನು ಇಟ್ಟಿದ್ರು. ಅವರು ಅಂತರ್ಗತರಾದರು ಅಥವಾ ಸತ್ತೋದ್ರು ಏನೋ ಆದರೂ ತಿರುಗಿ ವಾಪಸ್ ಅದು ಎದ್ದು ಬಂತು ಯಾರೋ ಮಹನೀಯರು ಆಶೀರ್ವಾದ. ಇವತ್ತು ಪದ್ಮನಾಭ ಟೆಂಪಲ್, ನಾನು ಅವರ ಮಹಾರಾಜರು ಅವರ ವಂಶಸ್ಥರ ಬಾಯಿನಲ್ಲಿ ಕೇಳಿ ಅವರು ಹೇಳ್ತಾ ಇದ್ರೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು ನನಗೆ. ದಂಡೆತ್ತಿ ಬರ್ತಾ ಇದ್ರೆ ಅವರ ಆ ಧೂಳನ್ನ ನೋಡಿ ಅಯ್ಯೋಯ್ಯೋ ಬಂದ್ಬಿಡ್ತಾರೆ ಅಂತ ಹೇಳಿ ಇಡೀ ಅವರ ಸಮುದಾಯವೇ ಸೇರಿ ಗಿಡ ಹೆಂಟೆಗಳನ್ನೆಲ್ಲ ನೆಟ್ಟು ಆ ದೇವಸ್ಥಾನವನ್ನು ಮುಚ್ಚಿ ಮಣ್ಣಲ್ಲಿ ಬಂದು ನೋಡಿದ್ರೆ ಇಲ್ಲಿ ಇಲ್ವಲ್ಲ ಆಲಯ ಅನ್ನೋದೇ ಇಲ್ವಲ್ಲ ಅನ್ನೋ ಸ್ಥಿತಿನ ನಿರ್ಮಾಣ ಮಾಡಿ ಸುಮಾರು 100 ವರ್ಷಗಳ ಕಾಲ ಆ ದೇವಾಲಯವನ್ನೇ ತೆಗಿಲಿಲ್ಲ, ಆಗ ಮುಚ್ಚಿಟ್ಟಿದ್ರು. ಹಾಗೆ ಎಷ್ಟೋ ಆಯಿತು. ಅದಾದಮೇಲೆ ಬಂದಂಥವ್ರು ಬ್ರಿಟಿಷರ್ಸ್ ಭಾಳ ಚೆನ್ನಾಗಿ ವ್ಯಾಪಾರಕ್ಕೆ ಬಂದರು, ಎಷ್ಟು ಚೆನ್ನಾಗಿ ಬಂದರು, ಕೈಕಟ್ಟು ಬಂದರು, ತಲೆಬಾಗಿ ಬಂದರು. ನಮ್ಮಲ್ಲಿ ಇವತ್ತಿನ ಗುಣವೇ ಅವತ್ತು ಇದ್ದಿದ್ದು. ನಾವು ಯಾರಾದರೂ ಒಬ್ಬ ಚೆನ್ನಾಗಿದ್ದಾನೆ ಅಂದರೆ ಅವನನ್ನು ಹೆಂಗೆ ತುಳಿಬೇಕು ಅಂತ ನಾವು ಲೆಕ್ಕ ಹಾಕ್ತೀವಿ ಹೊರತು ಅವನಿಂದ ಅವನು ಕಲಿತಂಥ ಪಾಠವನ್ನು ನಾವು ಕಲಿತು ದೊಡ್ಡವರಾಗಬೇಕು ಅನ್ನೋ ಗುಣವೇ ನಮ್ಮಲ್ಲಿಲ್ಲ. ಅದನ್ನು ಕಂಡಿಡಿದವರು ಇಂಥ ಒಂದು ಒಳ್ಳೆ ಬಹಳ ಅದ್ಭುತವಾದ ಗುಣ ಇದೆ. ಈ ರಾಜನ ಕಂಡ್ರೆ ಅವನಿಗಾಗಲ್ಲ, ಅವನ್ನ ಕಂಡ್ರೆ ಇವನಿಗಾಗಲ್ಲ, ಲೆಟ್ ಅಸ್ ಯೂಸ್, ಚೆನ್ನಾಗಿ ಯೂಸ್ ಮಾಡ್ಬೇಕು ಇವನ್ನ ಅಂತ ಹೇಳಿ ಇವನ್ನ ಮುರಿದಾಕೋದು, ಅವನ್ನ ಅವನ್ನ ಮುರಿದಾಕೋದು, ಅವನ ಡಿವೈಡ್ ಆ್ಯಂಡ್ ರೂಲ್. ಅವ್ರು ಎಷ್ಟು ಚೆನ್ನಾಗಿ ಡಿವೈಡ್ ಆ್ಯಂಡ್ ರೂಲ್ ಮಾಡಿದ್ದಾರೆ ಅಂದರೆ ಇವತ್ತು ನಾವು ಆ ಸಿಸ್ಟಮ್ ಬೆಲೆ ಕೊಡ್ತಾ ಇದ್ದೀವಿ. ಜಾತಿ ಪದ್ಧತಿಗೆ ಇವತ್ತು ಬೆಲೆ ಕೊಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಡಿಸೈಡ್ ಮಾಡಿಬಿಟ್ಟು ಅದು ಅಂದರೆ ನಮಗೆ ಕೇಳ್ತಾ ಇದ್ರೆ ಸ್ವತಂತ್ರ ಕೇಳಿ ಕೇಳಿ ಇನ್ನು 8 ವರ್ಷ ಬೇಕು ನೀವು ಅನುಭವಿಸೋದಕ್ಕೆ ಕೊಟ್ಬಿಟ್ಟು ಹೋಗ್ತೀವಿ ಅಂತ ಹೇಳಿ ಧರ್ಮಗಳನ್ನ ಹೊಡೆದ್ರು, ಜಾತಿಗಳನ್ನ ಹೊಡೆದ್ರು. ಇವನ್ನ ಕಂಡ್ರೆ ಅವನಿಗಾಗಬಾರ್ದು, ಅವನ್ನ ಕಂಡ್ರೆ ಇವನಿಗಾಗಬಾರ್ದು. ಇವತ್ತು ತಾವೆಲ್ಲ ವಿದ್ಯಾವಂತರು, ಎಷ್ಟೋ ಕಾನೂನು ಸಮರವನ್ನು ಮಾಡುವಂಥವು. ಇದರ ಜೊತೆಗೆ ತಾವು ಒಂದನ್ನು ಸೇರಿಸ್ಕೋಬೇಕು. ಯಾರೇ ಬಂದರೂ ತಾವು ಹೇಳಬೇಕು, ಇಲ್ಲ ನಮ್ಮಲ್ಲಿ ಜಾತಿ ಇಲ್ಲ, ನಮ್ಮಲ್ಲಿರೋದು ಒಂದೇ ಜಾತಿ, ಮಾನವ ಜಾತಿ, ನಾವೆಲ್ಲ ಒಬ್ಬರೇ, ನಾವೆಲ್ಲ ಭಾರತ ಮಾತೆ ಮಕ್ಕಳು ಅನ್ನೋದನ್ನ ನಾವೆಲ್ಲ ವಿಚಾರದಲ್ಲೂ ಕೂಡ ತಿಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಇರ್ಬೋದು ಕೆಲವರಿಗೆ ಭಾಳ ಹೆಮ್ಮೆ ಅನಿಸ್ಬೋದು. ಆ ಜಾತಿ ವಿಷಯ ಹೇಳಿದ್ರೆ ಅವ್ರು ನಮ್ಮ ಜಾತಿಯವ್ರು ನಮ್ಮವ್ರಿಗೆ
ಗುರು ನಮಸ್ತೆ ಇರಲಿ, ಹೆಣ್ಣು ಕೊಡೋಕ್ಕೆ, ಹೆಣ್ಣು ತರಕ್ಕೆ, ಭಾವಿಸೋಕ್ಕೆ, ಪ್ರೀತಿ ಮಾಡೋಕ್ಕೆ ಇರಲಿ ಆ ಜಾತಿ. ಬಟ್ ನಮ್ಮೆಲ್ಲರೂ ಕೂಡ ಒಂದೇ ಜಾತಿ ಆಗಿರಬೇಕು. ಅದು ಭಾರತ ಮಾತೆಯನ್ನು ಪ್ರೀತಿಸುವಂಥ ಒಂದು ಜಾತಿ ಆಗಿದ್ರೆ ಸಾಕು. ಸ್ನೇಹಿತರೆ, ತಾವೆಲ್ಲರೂ ಇವತ್ತು ತೋರಿಸಿದಂಥ ಪ್ರೀತಿ ಇದೆಯಲ್ಲ, ನಮಗೆ ಸಾಕು ಅನಿಸುತ್ತೆ. ನೀವೆಲ್ಲ ನೋಡಿದಾಗ ಖುಷಿ ಆಗ್ಬೋದು. ನಮ್ಮ ಜಗ್ಗೇಶ್ ಆಗ್ಬೋದು, ನಾವು ಸ್ವಲ್ಪ ಬಣ್ಣ ಗಿಣ್ಣ ಹಾಕೊಂಡು ಮೇಂಟೈನ್ ಮಾಡ್ಕೊಂಡು 60 ಮುಂಚೆ ಇಟ್ಕೊಂಡಿದ್ದೀವಿ. ಯಾಕೆಂದರೆ ತುಂಬ ಆಶ್ಚರ್ಯ, ನಾವು ಹೋದ್ರೆ ಪಾಪ ನಮ್ಮ ಜೊತೆ ಆ್ಯಕ್ಟ್ ಮಾಡೋ ಹೆಣ್ಮಕ್ಳು ಅಪ್ಪಾಜಿ ಅಂತ ಕಾಲಿಗೆ ನಮಸ್ಕಾರ ಆಗ್ತವೆ, ಆಮೇಲೆ ಲವ್ ಸಾಂಗ್ ಮಾಡ್ತಾರೆ. ದೌರ್ಭಾಗ್ಯ ಹೊರಗಡೆ ಇಡೋಂಗಿಲ್ಲ. ಪಾಪ ಮೇಕಪ್ ಹಚ್ಬೇಕಾದ್ರೆ ಬಂದು ಅಪ್ಪಾಜಿ ಅಂತ ಕಾಲಿಗೆ ನಮಸ್ಕಾರ ಮಾಡಿ, ಆಯ್ತು ಒಳ್ಳೆ ಚೆನ್ನಾಗಿದೆ, ಅಪ್ಪ ಚೆನ್ನಾಗೋದ ಇಲ್ಲ. ಅವ್ರ ಅಪ್ಪ ನಮ್ಮದು ಅವ್ರು ಬಂದು 25 ವರ್ಷ 26 ವರ್ಷ, ನನ್ನ ದೊಡ್ಡ ಮಗನಿಗೆ 36 ವರ್ಷ, 7 ವರ್ಷ ತುಂಬ ನೋಡಿ. ಆದರೆ ಕಲೆಗೆ ಎಂಬತ್ತಕ್ಕದ್ದು ಯಾಕೆ ನಾನು ಶಾರದೆಗೆ ಧನ್ಯವಾದ ಅರ್ಪಿಸ್ತೀನಿ ಅಂದರೆ, ಎಲ್ಲ ಕಡೆ ಜಾತಿಮಯವಾಗಿದೆ. ಸಂಗೀತದ ಜಾತಿ ಇದೆ, ಸ್ಟ್ರಿಂಗ್ ಅಂತ ಒಂದಿದೆ, ಫ್ಲೂಟು ಅಥವಾ ಚರ್ಮದಲ್ಲಿ ಬರೋದು, ಎಲ್ಲದಕ್ಕೂ ಜಾತಿ. ನೀವು ನೀರಲ್ಲಿ ಹೋಗಿ ನೋಡಿ, ಆ ಮೀನುಗಳೇ ಒಂದೊಂದು ಜಾತಿ, ಒಂದೊಂದು ಕಡೆ ಪಕ್ಷಿಗಳನ್ನ ನೋಡಿ, ಅವೇ ಕಾಗೆ ಜೊತೆ, ಗುಬ್ಬಚ್ಚಿ ಜೊತೆ, ಗೂಬೆ ಜೊತೆ. ಆದರೆ ಒಂದೇ ಒಂದು ಎಲ್ಲರನ್ನ ಒಗ್ಗೂಡಿಸಿ ಪ್ರೀತಿ ಕೊಡೋದು ಒಂದೇ ಒಂದು ಜಾತಿ, ಅದು ಕಲೆ ಜಾತಿ. ಆ ಜಾತಿ ಬ್ಯೂಟಿಫುಲ್ ಕಾಸ್ಟ್ ನಮ್ಮಲ್ಲಿ ಯಾವುದೂ ಇಲ್ಲ. ನಂಗೆ ತುಂಬ ಖುಷಿಯಾಗಿದ್ದು, ಅವರೆಲ್ಲ ವಿದ್ಯಾವಂತರು, ಎಷ್ಟು ಚೆನ್ನಾಗಿ ಸೇರಿದ್ರಿ. ಆಮೇಲೆ ಅದೇ ಅವನು ಯಾರೋ ನಮ್ಮ ರೆಡ್ಡಿ ಎಲ್ಲ ಖುಷಿ ಆಯ್ತು ರೀ. ಯಾಕೆ ಅಂತ ಹೇಳ್ತೀನಿ, ಕಲೆ ಎಂಬತಕ್ಕದ್ದು ಪ್ರತಿ ಮನೆಯಲ್ಲಿ ಒಲೆ ಇದ್ದಂಗಿರ್ಬೇಕಂತೆ, ಇದ್ದಾಗಲೇ ಚಂದ. ಯಾಕಂದರೆ ನನ್ನ ಒಂದು ಸ್ವ ಅನುಭವ ಹೇಳ್ತೀನಿ, ಯಾರು ಕಲೆಯನ್ನು ಆಸ್ವಾದಿಸ್ತಾನೆ ಅಥವಾ ಸಂಗೀತವನ್ನು ಆಸ್ವಾದಿಸ್ತಾನೆ ಅಥವಾ ಒಂದು ಸಾಹಿತ್ಯವನ್ನು ಇಷ್ಟಪಡ್ತಾನೆ, ನೀವು ನೋಡಿ ಅವನಲ್ಲಿ ಒಂದು ಪ್ರಶಾಂತತೆ ಇರುತ್ತೆ. ವಿಲ್ ಬಿ ವೆರಿ ಕಾಮ್ ಆ್ಯಂಡ್ ಕ್ವೈಟ್. ಯಾರಿಗೆ ಈ ಆಕ್ಟಿವಿಟೀಸ್ ಎಲ್ಲ ಇರೋಲ್ಲ ನೋಡಿ, ಅವ್ರು ಭಾಳ ರೇಗ್ತಿರ್ತಾರೆ. ಯಾರು ಇದಕ್ಕೆಲ್ಲ ಅಡಿಯಾಗಿ ನಮಸ್ಕಾರ ಬನ್ನಿ ಹೇಗಿದ್ದೀರಿ, ಇದು ಶ್ರೀ ರಾಜ್ಕುಮಾರ್ ಅವ್ರ ನಾನು ಗೊತ್ತಿದ್ದು. ನಾವು 15 ವರ್ಷಗಳ ಕಾಲ, 1 ದಿನ 2 ದಿನ ಅಲ್ಲ, 18 ವರ್ಷಗಳ ಕಾಲ ಆ ಸಂತ ಜೊತೆ ನಾನಿದ್ದೆ. ಎಂಥ ದೊಡ್ಡ ಸೌಭಾಗ್ಯ ನನಗೆ ಅಂದರೆ, ಬಹುಶಃ ನನ್ನ ಬದುಕಲ್ಲಿ ಹೆಂಗಿರಬೇಕು ಅನ್ನೋದನ್ನು ಹೇಳ್ಕೊಟ್ಟವರು. ಯಾಕಂದರೆ ನಾವೆಲ್ಲ ನಮ್ಮ ವಯಸ್ಸಲ್ಲಿದ್ದಾಗ ತುಂಬ ಅಹಂಕಾರ ಪ್ರತಿಯೊಬ್ಬರಿಗೂ ಇರುತ್ತೆ, ಮದ ಏನೋ ನಮಗೆಲ್ಲ ನಮ್ಮದೇ. ನಮ್ಗೆ ಇವತ್ತಿನ ಜನ್ರೇಷನ್ ಎಲ್ಲರಿಗೂ ಇರುತ್ತೆ. ದೊಡ್ಡವರು ಅಂದರೆ ಏನು ಅವ್ರು ಹೇಳೋದು, ನಮ್ಮಪ್ಪ ಹೇಳ್ತಾನೆ ಏನ್ರಿ ನಮಗೇನು ಗೊತ್ತಿಲ್ವಾ ಅಂತ. ಅದಕ್ಕೆ ಹೇಳ್ತಾರೆ, ಒಬ್ಬ ಅಪ್ಪನಾದ ಮೇಲೆ ಅಪ್ಪನ ಬೆಲೆ ಗೊತ್ತಾಗ್ತದೆ. ಒಬ್ಬ ಅಪ್ಪ ಆಗಬೇಕು. ಒಬ್ಬ ಬಡವ ಸೌಕಾರನಾದ ಮೇಲೆ ಅವನು ಬಡವನ ಬೆಲೆ ಗೊತ್ತಾಗ್ತದೆ. ಒಬ್ಬ ವಿದ್ಯಾವಂತನಿಗೆ ವಿದ್ಯಾವಂತ ಆದ ಮೇಲೆ ಆ ವಿದ್ಯೆಗೋಸ್ಕರ ಹಂಬಲಿಸುವಂಥ ಮನಸ್ಸಿನ ಒಂದು ವೇದನೆ ಅವ್ರಿಗೆ ಅರ್ಥ. ಹಾಗಾಗಿ ಪ್ರತಿಯೊಂದು ಪಡಿಬೇಕು. ಪಡೆದಾಗ ತಲೆಬಾಗಿ ದೀರ್ಘದಂಡ ನಮಸ್ಕಾರ ಮಾಡಬೇಕು. ಯಾವುದೇ ಸಾಧನೆ ಮಾಡಿದಾಗ ನಾವೆಲ್ಲರಿಗೂ ಹೇಳ್ತಟ್ಟೆ, ಸಾಧ್ಯ ಮಾಡಿದ ತಕ್ಷಣ ಮನಗೂಡಿ ಅಡ್ಡಡ್ಡ ಮನಗೂಡಿ ಭಗವಂತನಿಗೆ ಭಾಳ ಇಷ್ಟ ಆಗುತ್ತೆ. ಸ್ವಲ್ಪ ಸಾಧ್ಯ ಮಾಡಿದಾಗ ಬಿಲ್ಡಪ್ಗಳು ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಕಟ್ ಮಾಡಿದ್ರೆ ಆಯ್ತು ಅಂತ ನಾವು ಸ್ಟೇಜಿಗೆ ಬರ್ತಾರೆ, ನೀವು ನೋಡಬೇಕು. ಈ ದಾರಿಯಲ್ಲಿ ನಾನು ಹಿಂಗೆಲ್ಲ ಅನ್ನ. ಒಂದು ವೇಳೆ ಒಬ್ಬ ಮನುಷ್ಯ ಎಡೋದ ಅಂತ ತಿಳ್ಕೊಳ್ಳಿ, ಚೆನ್ನಾಗಿತ್ತು. ನೀವು ವಿನಯಪೂರ್ವಕವಾಗಿದೆ ಎಲ್ಲರೂ. ಇಲ್ಲ ಮನುಷ್ಯ ಪಾಪ ಏನೋ ತೊಂದರೆ ಆಗಿದೆ, ಸ್ವಲ್ಪ ಸಹಾಯ ಮಾಡೋಣ ಬನ್ನಿ ಅಂತ 100 ಕೈ ಬರುತ್ತೆ ಎತ್ತಕ್ಕೆ ಅವನ್ನ. ಹಾಗೆ ಮನುಷ್ಯನಿಗೆ ಮೊದಲು ಇರಬೇಕಾದಂಥ ಸದ್ಗುಣ ಯಾವುದು ಅಂದರೆ ಸಿಂಪ್ಲಿಸಿಟಿ. ಅದಿರ್ಬೇಕು ಮನುಷ್ಯನಿಗೆ. ಅದು ಎದ್ದು ಬಿಟ್ಟಾದ ಅವನ ಮುಟ್ಟಕ್ಕೆ ಯಾರ ಕೈಲೂ ಆಗಲ್ಲ. ದೇವರು ಕೂಡ ತಲೆಬಾಗ್ತಾನೆ ಅವನು ನೋಡಿದ್ರೆ. ಈ ವಿದ್ಯೆಯನ್ನು ನಮಗೆ ರಾಜಕಾರಣ ಹೇಳ್ಬೋದು. ನಾನು ಕೇಳೋದು ಭಾಳ ಪ್ರಶ್ನೆ ಆಗ್ತಿದೆ. ಸಣ್ಣ ಮಕ್ಕಳು ತಂದೆದಿರಿಗೆ ಪ್ರಶ್ನೆ ಆಗ್ತದೆ, ಜೀವ ಹೆಂಡಂತ ಅವ್ರಿಗೆ ಹಣ ಅದಂದ್ರೆ ಏನು, ಇದಂದ್ರೆ ಏನು. ಪಾಪ ಒಂದು ದಿನ ಕೋಪ ಮಾಡ್ಕೊಳ್ತಿಲ್ಲ. ಅದು ಹಂಗಂದ್ರೆ ಏನು ಗೊತ್ತಿದೆಯಾ, ಇದು ಹೀಗಂದ್ರೆ ಹಾಗೆ ಹೇಳ್ಕೊಡೋರು. ಇವತ್ತು ನಾವು ಪಾಲಿಸ್ತಾ ಇದ್ದೀವಿ. ಅವರು ಸದ್ಗುಣ ಏನೇನು ನಾವು ಕಲಿಸ್ಕೊಟ್ಟಿದ್ರೆ ನಾವು ಪಾಲಿಸ್ಕೊಟ್ಟೆ. ಈ ಸಿಸ್ಟಮ್ ಬೇಕಾಗಿದೆ ನೋಡಿ. ಇಂಥ ಸಿಸ್ಟಮ್ ಎಲ್ಲ ಮರೆಯಾಗಿತ್ತು. ಬೇರೆಯವರ ಆಕ್ರಮಣದಿಂದನೋ ಅಥವಾ ಬೇರೆಯವ್ರ ಬುದ್ಧಿಯಿಂದನೋ ಅಲ್ಲ, ಬೇರೆ ಬೇರೆ ಆಗಿತ್ತು. ಇವತ್ತು ತಾವು ನೋಡ್ತಾ ಇದ್ದೀವಿ ಯಾವ ಮಟ್ಟಕ್ಕಿದೆ ಅಂದರೆ, ನಮ್ಮ ತನವನ್ನು ಉಳಿಸ್ಕೋಬೇಕು, ನಾವು ಹೋರಾಟನೇ ಮಾಡಬೇಕು. ಶಾಂತಿ ನೆಮ್ಮದಿಯಿಂದ ಏನೂ ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ. ಅದೆಲ್ಲ ಮಾಡಬೇಕು ಅಂದರೆ ವಿದ್ಯೆ ಇರಬೇಕು. ಎಲ್ಲ ಗ್ರಂಥಗಳಲ್ಲಿ ಯಾವಾಗ ಅವಿದ್ಯೆ ಎಂಬತಕ್ಕದ್ದು ಹೋಗ್ತದೆ, ವಿದ್ಯೆ ತನ್ನಂತೆ ತಾನಂತ.
ಯಾವಾಗ ಕತ್ತಲು ಸರಿಯುತ್ತೆ ಬೆಳಕು ಬರುತ್ತೆ. ಸೊ ಇವೆಲ್ಲವೂ ನಮ್ಮ ಹತ್ರನೇ ಇದೆ. ಇಂಥ ಬೆಳಕನ್ನು, ಈ ಭಾರತಕ್ಕೆ ಕತ್ತಲಾಗಿದ್ದ ಬೆಳಕನ್ನು ಕೂಡಿಸಿ 75 ವರ್ಷ ಆಗಿದೆ. ಎಷ್ಟು ಜನರ ಪರಿಕಲ್ಪನೆ ನಮ್ಮೂರಿಗೂ. ಇವಾಗ ಸುಮ್ಮನೆ ಇಮ್ಯಾಜಿನ್ ಮಾಡಿ, ಸಿನಿಮಾನಲ್ಲೇ ವ್ಯವಸ್ಥೆ ಮಾಡಿ, ಸಂಗೊಳ್ಳಿ ರಾಯಣ್ಣ ಎಂಬ ತಕೊಂಡು ತನ್ನ ತಾಯಿನಾಡಿಗೋಸ್ಕರ ಏನೋ ಮಾಡ್ದ ಅಂದರೆ ಮರ್ಸಿಲೆಸ್ ಕರ್ಕೊಂಡೋಗಿ ಊರ ಮುಂದೆ ಎಲ್ಲ ಡಂಗೂರ ಬಿಡೋದು, ಹ್ಯಾಂಗ್ ಮಾಡಿ ಅಂತ. ಭಗತ್ ಸಿಂಗನ ಹೆಂಗೆ ಮಾಡ್ತಾನೆ, ಏನೋ ಅವನ ದೇಶಕ್ಕೋಸ್ಕರ ಅವ್ನು ಮಾತಾಡ್ತಾನೆ ಅಂದರೆ ಎಷ್ಟೆಷ್ಟು ಜನಕ್ಕೆ. ಸುಭಾಷ್ ಚಂದ್ರ ಬೋಸ್ ಎಲ್ಲೋದ್ರು ಯಾರಿಗೂ ಗೊತ್ತೇ ಇಲ್ಲ, ಹೊರಟೋದ್ರು ಅವ್ರು ಏನು ಮಾಡಿದ್ರು ಅಂತಾನೆ ಗೊತ್ತಿಲ್ಲ. ಇಂಥವ್ರನ್ನ ನೀವು ಲೆಕ್ಕ ಹಾಕ್ತಾ ಕೂತ್ಕೊಂಡ್ರೆ ಲಕ್ಷಾಂತರ ಜನ ಅವರ ಭಾವದ ಮೇಲೆ ಇವತ್ತು ನಾವು ಆನಂದವಾಗಿ 75 ವರ್ಷ ಆಚರಣೆ ಮಾಡ್ತೀವಿ. ಇವತ್ತು ನಾವು ಬಂದಿರೋದು ಕ್ರಾಂತಿ ಪರಿಗಣನೆ. ಹಾಗಾಗಿ ನಾನು ಪರ್ಸನಲ್ ಆಗಿ ನಮ್ಮ ರಾಷ್ಟ್ರದ ಮೋದಿಯವ್ರನ್ನ ನೆನಪು ಮಾಡಿಕೊಳ್ಳಲೇಬೇಕು. ಅವ್ರು ಎಷ್ಟು ಚೆನ್ನಾಗಿ ಒಂದು ಕಾನ್ಸೆಪ್ಟ್ ಮಾಡಿದ್ರು ಅಂದರೆ ಮನೆ ಮೇಲೆ ಒಂದು ತಿರಂಗ ಹಾರಬೇಕು ಅಂತ. ತುಂಬ ಜನಕ್ಕೆ ಅದು ರಾಜಕೀಯವಾಗಿ ಯೋಚನೆ ಮಾಡಿದ್ರು. ಇವರು ರಾಜಕೀಯಕ್ಕೆ ಹೆಪ್ಪಾಡ್ಕೊತಾರೆ, ಇನ್ನೊಂದು ಮತ್ತೊಂದು ಅಂತ. ನನ್ನ ಪ್ರಕಾರ ಅವ್ರು ಏನೂ ಮಾಡೋದು ಬೇಡ. ಅವ್ರ ಗುಣವನ್ನು ನೋಡಿದ್ರೆ ಅವ್ರು ಪ್ರೀತಿಸೋರು ಇಡೀ ವಿಶ್ವದಲ್ಲೇ ಬಂದ್ಬಿಟ್ಟಿದ್ದಾರೆ. ಅಷ್ಟು ದೊಡ್ಡ ಮಟ್ಟಕ್ಕೆ ಹೊರಟಾಗಿದ್ದಾರೆ. ಅವ್ರು ಯಾಕೆ ಮಾಡಿದ್ರು ಅಂದರೆ ಅವ್ರ ಉದ್ದೇಶ ಇಷ್ಟೇ. ಒಂದು ಮನೆ ಮೇಲೆ ಒಂದು ಬಾವುಟ ಹಾರಿದ್ರೆ ಆ ಮನೇಲಿರೋ ಒಂದು ಮಗು ಪ್ರಶ್ನೆ ಕೇಳುತ್ತೆ, ತಾತನೋ ಅಜ್ಜಿನೋ ಅಥವಾ ಯಾರೋ ಅವ್ರ ಪ್ರಶ್ನೆ ಕೇಳುತ್ತೆ, ಏನಕ್ಕೆ ಅದು ಅಂತ. ಅಟ್ಲೀಸ್ಟ್ ಅವ್ರ ತಾತನೋ ತಂದೆನೋ ಹೇಳ್ತಾರೆ ಮಗುಗೆ. ಸೊ ಆ 75 ವರ್ಷ ನಡೆದಂಥ ಘಟನೆನ ಮುಂದಿನ ತಲೆಮಾರಿಗೆ ದಾಟಿಸ್ಬೇಕು ಅಂತ ಹೇಳಿ ಅವ್ರ ಯೋಜನೆ ಇದ್ದಿದ್ದು. ಯಾವ ಬೇರೆ ರಾಜಕೀಯ ಮಾಡೋಕ್ಕಲ್ಲ. ಯಾಕೆಂದರೆ ಇವತ್ತು ನೋಡಿ, ಯಾವುದೇ ಒಬ್ಬ ಮನುಷ್ಯನ ನೀವು ನೋಡಿ, ಯಾವುದೇ ನೀವು ಒಂದು ಸಹಾಯ ಮಾಡಿ ಒಂದು ವಾರಕ್ಕೆ ಮರ್ತೋಗ್ಬಿಡ್ತಾರೆ. ಜನ್ಮ ಕೊಟ್ಟ ತಂದೆ ತಾಯಿಗಳು ಹಗಲು ರಾತ್ರಿ ಮಕ್ಕಳಿಗೆ ಓದಿಸಿ ಅವ್ರು ಎಷ್ಟೆಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ಗೊತ್ತಿರೋದಿಲ್ಲ. ಅವನು ಓದಿ ಬೆಳೆದ ಮೇಲೆ ಅಮೆರಿಕ ಅಲ್ಲಿ ಇಲ್ಲಿ ಸೆಟ್ಲಾಗಿ ಹ್ಯಾಪಿಯಾಗಿರ್ತಾನೆ. ಪಾಪ ಎಷ್ಟೋ ತಂದೆ ತಾಯಿಗಳು ನನಗೆ ಸಿಗ್ತಾರೆ. ನಾನೆಲ್ಲ ಇಲ್ಲೆಲ್ಲ ಕೇಳಕ್ಕೆ ಹೋಗೋದಿಲ್ಲ. ನನ್ನ ಪ್ರಾಣವಾಗಿ ನನಗೆ ಯೋಗ್ಯತೆ ಇದ್ದಷ್ಟು ಅದನ್ನು ನಾನು ಸಹಾಯ ಮಾಡ್ತೀನಿ. ಅವೆಲ್ಲೋ ಇದ್ದಾರೆ. ಅಂದರೆ ಎಷ್ಟು ಬೇಗ ಮರ್ತೋಗ್ತಾನೆ ಮನುಷ್ಯ ಅಂದರೆ, ವಿದ್ಯೆ ಕೊಟ್ಟ ಗುರುನ ಮರೀತಾನೆ, ಜನ್ಮ ಕೊಟ್ಟ ತಂದೆ ತಾಯಿನ ಮರೀತಾನೆ. ಹಾಗಾಗಿ ಭಾರತ ಮಾತೆ ಈ ಭಾವವನ್ನು ಎಲ್ಲಿ ಮರೆತು ಬಿಡ್ತಾರೋ ಅನ್ನೋದಕ್ಕೆ ಎಚ್ಚರಿಸೋದಕ್ಕೆ ಮತ್ತೆ ಅದು ಮುಂದಿನ ತಲೆಮಾರಿಗೆ ದಾಟಿಸೋದಕ್ಕೆ ಅವರು ಮೋದಿಯವರ ಪರಿಕಲ್ಪನೆ ಪ್ರತಿ ಮನೆ ಮೇಲೆ ಒಂದು ಬಾವುಟ. ಇದು ಅವ್ರು ಮಾಡಿದಂಥ ಇದು ಬಹುಶಃ ಎಷ್ಟು ಚೆನ್ನಾಗಿ ಅದಾಗಿದೆ ಅಂದರೆ ಭಾಳ ಹೆಮ್ಮೆ ಅನಿಸುತ್ತೆ. ನಾಸಾ ಅಲ್ಲಿರೋ ಸ್ಪೇಸ್ ಸ್ಟೇಷನಲ್ಲೂ ಕೂಡ ಮಾಡಿದ್ರು, ಆಸ್ಟ್ರೇಲಿಯಲ್ಲಿ ಮಾಡಿದ್ರು, ಕೆನಡಾಲ್ಲಿ ಮಾಡಿದ್ರು. ಎಲ್ಲ ದೇಶಗಳಲ್ಲೂ ಕೂಡ ನಮ್ಮ ದೇಶದ ಸ್ವತಂತ್ರದ ಬಗ್ಗೆ ಬಣ್ಣವಾಗಿ ಅಲಂಕಾರ ಮಾಡಿ ಹೇಳಿದ್ರು. ಸಿ ದಟ್ ಈಸ್ ದಿ ಅಚೀವ್ಮೆಂಟ್ ಆಫ್ ಭಾರತ. ಭಾರತದ ಅಚೀವ್ಮೆಂಟ್ ಹೆಂಗೆ ಅಂದರೆ ಇದೇ ಅಚೀವ್ಮೆಂಟ್. ಇವತ್ತು ಎಲ್ಲ ಕ್ಷೇತ್ರದಲ್ಲಿ ನಾವು ಮುಂಚೆ ಎಲ್ಲ ಅಮೆರಿಕಾಗೆ ಹೋದ ಅಂತಂದರೆ ಮೇಲಿಂದ ಕೆಳಗಳು ನೋಡೋರು. ಮತ್ತೆ ನಾವು ಕೊಟ್ಟಿದ್ವಿ ಕಂಡ್ರಿದ್ದಂಗೆ ಚೆಕ್ ಮಾಡಿ ನಮಗೆಲ್ಲ ಬೆಂಚಿಸ್ಬಿಟ್ಟೆಲ್ಲ ಚೆಕ್ ಮಾಡಿದ್ದಾರೆ. ನಾವು ಯಾರು ಹೇಳಿಲ್ಲ, ಅರ್ಥನೇ ಆಗಿಲ್ಲ ಇದು ಅಂತ. ಆಮೇಲೆ ನನಗೆ ಗೊತ್ತಾಯ್ತು, ಒಂದು ತಾಯ್ತ ಕಟ್ಕೊಂಡಿದ್ದೆ. ಕುಯ್ ಅಂತಂದ್ರೆ ಎಲ್ಲ ಚೆಕ್ ಮಾಡ್ತಾರೆ, ಏನೂ ಇಲ್ಲ ನನ್ನ ಮಗ ಏನೋ ಒಂಥರ ಇದ್ದ ಬರೀ ಅಂತ ಭಾಳ ರೆಸ್ಪೆಕ್ಟ್ ಕೊಟ್ಟು ಬಟ್ಟೆ ಹಾಕಿಬಿಟ್ಟು ಚೆಕ್ ಮಾಡಿದ್ರು. ನಿಂತಿದ್ದೆ ಕೈ ನಿಂತ್ಕೊಂಡು, ಆಯ್ತಪ್ಪ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ ಯಾಕೆ ಅಂತ ಪ್ರಶ್ನೆ ಹೇಳ್ಬೇಕಲ್ಲ ಅಂತ. ಆಮೇಲೆ ಗೊತ್ತಾಯ್ತು ಈ ತಾಯ್ತದಿಂದ ಗೊತ್ತಾಯ್ತು. ಬಿಡ್ತಾರೆ ಒಳ್ಳೇದಾಗಲಿ ಏನೋ ಇರುತ್ತಲ್ಲಪ್ಪ. ನಾನು ಅವತ್ತಿಂದ ದೇವ್ರ ಸತ್ಯವಾಗಿ ಹೇಳ್ತೀನಿ, ಹುಡ್ದಾರ ಹಾಕೋದೇ ಬಿಟ್ಬಿಟ್ಟೆ. ಯಾಡ್ವೇ ಬೇಡ, ಬೆಳ್ಳಿ ಹುಡ್ದಾರ ನಮ್ಮ ಹಾಕೊಳ್ಳೋ. ನಾನು ಬಿಲ್ಡಪ್ಗೆ ಬೆಳ್ಳಿ ಹುಡ್ದಾರ ದೊಡ್ಡನ ಅಂದಲ್ಲ. ಅವತ್ತಿಂದ ರಾಯರಾಣಿ ಹೇಳ್ತೀನಿ, ಚಿಕ್ಕ ಬಿಸಾಕ್ಬಿಟ್ಟೆ. ಯಾವ ನನ್ನ ಮಗನ ಬೇಕು ಭಯ ಅಂದ್ಕೊಂಡು ಇಂಥ ಭಾರತೀಯರನ್ನು ಚೆಕ್ ಮಾಡ್ತಾ ಇದ್ದಿದ್ದು. ನಾನು ಹಿಂದೆ ಪಡ್ಕೊಂಡು ಎದೆ ತೆಚ್ಕೊಂಡು ಹೇಳ್ತೀನಿ, ಇವತ್ತು ಯಾವುದೇ ರಾಷ್ಟ್ರಕ್ಕೆ ಹೋಗ್ರಿ, ಯಾವುದೇ ವಿಮಾನ ನಿಲ್ದಾಣಕ್ಕೆ ಹೋಗಿ, ನಾನು ಭಾರತೀಯನೇ, ನಿಮ್ಗೆ ಈ ಥರ ಸಲ್ಯೂಟ್ ಹೊಡೆದಿಲ್ಲ ಅಂದರೆ ಬ್ಯೂಟಿ. ಇವತ್ತು ಭಾರತ ಅನ್ಚೇಂಜ್ ಆಗಿದೆ. ಇವತ್ತು ಯಾವುದೇ ದೇಶಕ್ಕೆ ಹೋಗಿ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡ್ತಾರೆ. ಭಾರತೀಯರನ್ನ ಕಂಡು ಅಷ್ಟು ಗೌರವಿಸ್ತಾರೆ. ಹಾಗೆ ಯಥಾ ರಾಜ ತಥಾ ಪ್ರಜಾ. ಅದಕ್ಕೆ ತಂದೆ ತಾಯಿಯು ನೆಟ್ಗಿದ್ರೆ ಸರಿಯಾದ ಮಕ್ಕಳು ಹುಡ್ತಾರೆ. ಒಳ್ಳೆ ಟೀಚರ್ ಇದ್ರೆ ಅದ್ಭುತ ವಿದ್ಯಾವಂತ ಆಗ್ತಾರೆ. ಒಬ್ಬ ರಾಷ್ಟ್ರಕ್ಕೆ ಅದ್ಭುತವಾಗಿ ಒಬ್ಬ ಇದ್ರೆ ದೇಶ ಚೆನ್ನಾಗಿದೆ. ಇದೇ ಇವತ್ತು 75ನೇ ವರ್ಷದ್ದು. ಇದರಲ್ಲಿ ಸಾಹಿತ್ಯವನ್ನ ಸೇರಿಸಿ ಮಾಡಿದಂಥದ್ದು ಎಕ್ಸ್ಟ್ರಾರ್ಡನರಿ. ನನಗೆ ಬಹಳ ಖುಷಿ ಆಯಿತು ಸಾಹಿತ್ಯ. ಎರಡನೇದು ನಮ್ಮ ಗುರುಗಳು ಒಂದು ಕೇಳಿದ್ರು, ಒಂದು ಲೈಬ್ರರಿ ಬಗ್ಗೆ. ಡೋಂಟ್ ವರಿ, ನಾವು ಎಲ್ಲೇ ಇದ್ರೂ ಕೂಡ ವಿದ್ಯೆಗೆ, ಎಜುಕೇಶನ್ಗೆ ಎಲ್ಲೇ ಇದ್ರೂ ಕೂಡ ಜೊತೆ ಸಂಕಲ್ಪ ಮಾಡ್ತಾರೆ. ಪಾಪ ಅಷ್ಟೇ ಬಂದಿದ್ದೀವಿ ಕೇಳಿದ್ದಾರೆ. ನನಗೆ ನನ್ನ ದುಡ್ಡು ಅಲರ್ಟ್ ಆಗಿದ್ದು 10 ಲಕ್ಷ ಪಟ್ಟೇನು ಕೊಟ್ಟು
ಆಗುತ್ತೆ ನಮ್ಮಂತ. ಯಾಕೆಂದರೆ ಸಚ್ ಎ ಬ್ಯೂಟಿ. ಎಲ್ಲರೂ ಒಂಥರ ವಿಶ್ರಾಂತಿ ತಗೊಳ್ಳುವಂಥ ಒಂದು ಸಮಯದಲ್ಲಿ ಯಾವುದೋ ಒಂದು ಸಾಹಿತ್ಯ ಓದೋದು, ಯಾವುದೋ ಪುಸ್ತಕ ಓದೋದು ಒಂದು ಲೈಬ್ರರಿ ಇದೆ. ನಮ್ಮ ಮನೇಲಿ ಇಟ್ಕೊಂಡಿದ್ದೀನಿ ಲೈಬ್ರರಿ. ಭಾಳ ಅದ್ಭುತವಾದ ಪುಟಾಣಿ ಲೈಬ್ರರಿ. ನಮ್ಮ ಹೆಂಡತಿ ಇಂಗ್ಲೀಷ್ ತಿಳ್ಕೊಂಡವಳೆ, ನಾನು ಕನ್ನಡದ ಇಟ್ಕೊಂಡಿದ್ದೀವಿ. ಇವತ್ತು ಓದಬೇಕು, ಅದಂತೂ ಅದ್ಭುತ. ಮತ್ತು ಎಲ್ಲ ನ್ಯೂಸ್ ಪೇಪರ್ಸು ಅದು ಇದು. ಆ ಜಾಗ ಎಷ್ಟು ಬ್ಯೂಟಿ ಅಂತ ಅಂದರೆ ಅಲ್ಲಿ ಭೇದ ಭಾವ ಬರೋದಿಲ್ಲ, ಲವ್ ಬರುತ್ತೆ, ಅಟ್ರಾಕ್ಷನ್ ಆಗುತ್ತೆ, ಏನೋ ಮಾತಾಡ್ತಾರೆ, ಒಳ್ಳೆ ವಿಷಯ ಬರುತ್ತೆ. ಇಂಥ ಜಾಗಗಳು ಇಲ್ಲದೇ ಇದ್ದಾಗಲೇ ಆ ಹೀರೋಯಿನ್ನು ಸೋಮ ಸರಿ ಮಾಡ್ಬಿಟ್ಟಂತೆ ಕಾಸು. ಅವ್ರ ವೆಂಕಟೇಶನ್ ಹೆಂಗಾರು ಮಾಡಿ ತುಳಿಬೇಕಲ್ಲ, ಈ ಥರ ಕ್ರಿಮಿನಲ್ ಇಡಬೇಕು. ಓದೋದು ಬಂದ್ಬಿಡ್ತು ಅಂದರೆ ಸಾತ್ವಿಕರಾಗೋಗ್ಬಿಟ್ಟು. ಹಾಗಾಗಿ ಅಲ್ಲಿ ಆನರ್ ಯುವರ್ ಪ್ರಾಮಿಸ್. ನನಗೆ ಎಲ್ಲದಕ್ಕಿಂತ ಸಂತೋಷ. ಏನೋ ನಮ್ಮದೊಂದು 3 ಹಾಡು ಭಾಳ ಖುಷಿ ಆಯ್ತು. ಎಲ್ಲ ಹೇಳಿದ್ವಿ. ನನಗೆ ಭಾಳ ಸಂತೋಷ. ಯಾಕೆಂದರೆ ಫ್ರಮ್ ಸ್ಕ್ರಾಚಸ್ ಬಂದವರು ನಾವೆಲ್ಲ ಎಷ್ಟು ಕಷ್ಟಪಟ್ಬಿಟ್ಟಿದ್ದೀವಿ ಅಂದರೆ ಇವತ್ತಿನ ಜನ್ರೇಷನ್ಗೆ ಗೊತ್ತಿಲ್ಲ ರೀ. ಇವು ನಂಬೋದಿಲ್ಲ. ನಾನು 80ನೇ ಇಸ್ವಿ ನವೆಂಬರ್ 17ನೇ ತಾರೀಕಿಗೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದೆ. ನಾನು ತಿರ್ಗಾ ಪರವಾಗಿಲ್ಲಪ್ಪ, ನನ್ನ ಊಟ ಸಿಕ್ತು ಅಂತ ನನಗೆ ಧೈರ್ಯ ಬಂದಿದ್ದು ಯಾವಾಗ ಅಂದರೆ 88ನೇ ಇಸ್ವಿ. 8 ವರ್ಷ ಅಪ್ರೆಂಟಿಸ್, ಭಿಕ್ಷುಕರು, ಬೈಯೋರು, ಅನ್ನಕ್ಕೆಲ್ಲ ಬೈಯೋರು, ಕೆಟ್ಟ ಮಾತೆಲ್ಲ ಬೈಯೋರು. ಆಯಿತು, ಯಾರು ಎಷ್ಟು ಬೈದ್ರು ನಾವು ತಾಳ್ಮೆಯಿಂದ ಇರ್ತಾರೆ. ತಾಳ್ಮೆ ಬರ್ತಕ್ಕಂಥದ್ದು ಭಾಳ ಬೆಸ್ಟ್ ಎಕ್ಸಸೈಸ್. ಯಾವ ಮನುಷ್ಯ ತಾಳ್ಮೆಯಿಂದ ಇರ್ತಾನೆ, ರಿಯಾಕ್ಷನ್ ಮಾಡ್ದಂಗೆ ಡೆಫಿನೆಟಾಗಿ ಒಂದಿನ ಸಕ್ಸಸ್. ತಾಳ್ಮೆಯಿಂದ ಅದನ್ನು ನಾವು ಅಳವಡಿಸ್ಕೊಳ್ಬೇಕು. ನಿಮ್ಮಂಥವ್ರು ಎಲ್ಲರ ಆಶೀರ್ವಾದ. ಯಾವುದೋ ಒಂದು ಸಣ್ಣ ಜಾಗದಿಂದ ಬಂದು ಏನೋ ತಕ್ಕ ಮಟ್ಟಿಗೆ ಒಂದು 2 ರೂಪೀಸ್ ಸಂಬಳ ಕೊಡ್ತಾರೆ. ಒಂದು ವರ್ಷಕ್ಕೆ 7-8 ಕೋಟಿ ಸಂಪಾದನೆ ಮಾಡಿ. ಆದರೆ ಅದರಲ್ಲಿ ನಾನು ಜಂಬ ಇಲ್ಲ. ಯಾಕಂದರೆ ನನ್ನ ಪ್ರತಿಯೊಂದು ಮಾತು ರಾಯರು ನೋಡಿರ್ತಾರೆ. ಮಿನಿಮಮ್ ಒಂದು 70-80 ಲಕ್ಷ ದಾನಧರ್ಮ ಮಾಡಿ. ಹಾಗಾಗಿ ಪ್ರತಿ ಧರ್ಮದಲ್ಲೂ ಹೇಳೋದು, ನೀವು ದುಡೀರಿ ಚೆನ್ನಾಗಾಗಿ. ಇವ್ರು ಹೇಳಿದ್ರು ಎಲ್ಲ ನಾವು ಏನೋ ಶ್ರೀಮಂತ ಅಲ್ಲ, ವಕೀಲರು ಅದು ಇದು ಏನಾದ್ರು ಹೇಳಿದ್ರು. ಸರ್ ಯಾರು ಶ್ರೀಮಂತ ಅಲ್ಲ ಸರ್, ಎಲ್ಲರೂ ಬಡವರೇ. ಯಾಕೆ ಅಂತ ಪ್ರಶ್ನೆ ಕೇಳಿ, ಅವನು ಟಾಟಾನೋ ಬಿರ್ಲಾನೋ ಇನ್ನೊಬ್ಬನೋ ಮತ್ತೊಬ್ಬನೋ ಸತ್ತೋಗ್ಬಿಟ್ರೆ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅವ್ನು ಬಡವನೇ. ಅವನು ಅಲ್ಲವೇ ಇಲ್ಲ. ಸಿ ವಿ ಆರ್ ಆಲ್ ಪೋಸ್ಟ್ ಮ್ಯಾನ್. ನಾವೆಲ್ಲ ಪೋಸ್ಟ್ ಮ್ಯಾನ್ಗಳಿದ್ದಂಗೆ ಈ ಪ್ರಪಂಚಕ್ಕೆ. ನಾವು ಯಾರಿಗೋಸ್ಕರ ಮಾಡ್ತೀವಿ ಅಂದರೆ ಅದು ಯಾರೋ ಹೇಳ್ತೀವೋ ಮಾಡ್ಕೊಡುವ. ನೀವು ದಾರಿಲಿ ಹೋಗೋ ಬಂದು ಡಡಿ ನಿಮ್ಮ ಮನೆಗೆ ಬಡ್ಕೊಡು ಅಂದರೆ ಕಪಾಳ ಕೊಡ್ಬಿಡ್ತಾರೆ ಇಟ್ಕೊಂಡು. ಅದೇ ನಿಮ್ಮ ಮಗ ಬಂದು ಕೇಳಿದ್ರೆ ಡಡಿ ಅಂದರೆ ಆಯ್ತು ತಗೊಳಪ್ಪ ನಾನು ನಿನಗೆ ಕೊಡೋದಂತ. ಸೊ ನಾವು ನೀವೆಲ್ಲ ಹುಟ್ಟಿರೋದು ಯಾರಿಗೂ ಗೊತ್ತಾ, ಮುಂದಿನ ಜನ್ರೇಷನ್ಗೆ ಯಾರಿಗೋ ಹೋಗ್ಬಿಟ್ಟು ಬಾಯಿ ಮುಚ್ಕೊಂಡು ಮುಂದೆ ಹೋಗೋಕ್ಕೆ. ಅದಕ್ಕೆ ಯಾಕೆ ಬೇಕು ಬಿಲ್ಡಪ್? ಇಂಥ ಸಂತೋಷವಾಗಿರಬೇಕು. ಬಟ್ ಇದ್ರ ಜೊತೆಗೆ ಒಂದೇ ಒಂದು ನನ್ನೊಂದು ನಿವೇದನೆ ತಮಗೆ, ತಾವು ವೃತ್ತಿ ದುಡ್ಡುಗೋಸ್ಕರ ಮಾಡಲೇಬೇಕು, ಅದು ಮಾಡಲೇಬೇಕು. ಒಂದು ವರ್ಷಕ್ಕೆ ಒಬ್ಬರು ಇಬ್ಬರು ಕೊಡು ಬಡವರನ್ನ ಆಯ್ಕೆ ಮಾಡಿಕೊಡಿ. ಒಬ್ಬೊಬ್ಬರು ಅವ್ರಿಗೇನೂ ಇರಲ್ಲ, ದುಡ್ಡಿರಲ್ಲ, ಅವ್ರನ್ನ ಆಯ್ಕೆ ಮಾಡ್ತಾರೆ. ಇಬ್ಬರಿಗೆ ಸಹಾಯ ಮಾಡ್ತಾರೆ. ನಾವು ನೀತಿ ಧರ್ಮ ಈ ವಿಚಾರದಲ್ಲಿ ಸಹಾಯ ಮಾಡಿ ನಿಮ್ಮ ಪರವಾಗಿ ದೇವರ ಮುಂದೆ ಮಾರ್ಕ್ಸ್ ಬಿದ್ದಿರುತ್ತೆ. ಅದು ಸಾಕು. ನೀವೆಲ್ಲೋದ್ರೂ ಗೆಲ್ತೀರಿ. ಒಳ್ಳೆಯದಾಗಲಿ. ಇವತ್ತು ನನಗೆ ಭಾಳ ಖುಷಿ ಆದ ದಿನ. ನಾನು ಎಷ್ಟೊಟ್ಟೋ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಇವತ್ತು ವಿದ್ಯಾವಂತರ ಮಧ್ಯೆ ನಿಂತು 2 ಮಾತಾಡೋ ಸೌಭಾಗ್ಯ ನನಗೆ ಇವತ್ತೆಲ್ಲ ಕಲಿಸ್ಕೊಟ್ಟಿದ್ದೆ. ಐ ವೆರಿ ಹ್ಯಾಪಿ. ಇದ್ರ ಜೊತೆಗೆ ನಮಗೆ ಈ ನಿಮ್ಮ ವೃತ್ತಿ ಅಂದರೆ ತುಂಬ ಇಷ್ಟ. ಇಲ್ಲಪ್ಪ ಕಣ್ಣನ ಮಗ ಅವನೇ, ನಮ್ಮ ಅಕ್ಕನ ಮಗ, ಬರಪ್ಪ. ಏನೋ ಒಬ್ಬ ಸಣ್ಣ ವಕೀಲ ಈಗ ಸೈಡು ಪೈಡೆಲ್ಲ ಕೆರ್ಕೊಂಡು ಏನೋ 500 200 ಸೊ ನನಗೆ ಇವನ್ನ ಒಂದು ಜಡ್ಜ್ ಮಾಡಬೇಕು ಅನ್ನೋ ಭಾಳ ಅಗಾಧವಾದ ಆಸೆ ಇತ್ತು. ಅವನ ಯೋಗ ನನಗೆ ಗೊತ್ತಿಲ್ಲ. ನಮ್ಮ ಅಕ್ಕ ಅವನಿಗೆ ರಾಘವೇಂದ್ರ ಸ್ವಾಮಿಯವರ ಗುರುಗಳ ಹೆಸರಿಟ್ಟವಳೆ ಸುಧೀಂದ್ರ ಅಂತ. ಇವತ್ತು ಒಬ್ಬರು ಕೆಲಸ ಮಾಡ್ತಾನೆ. ಎಂದಾದರೂ ಪ್ಯಾಸೇಜಲ್ಲಿ ಎಲ್ಲರೂ ಸಿಗದೆ ಅವನಿಗೆ ಆಶೀರ್ವಾದ ಮಾಡಿ, ಅವನಿಗೆ ಮಾರ್ಗದರ್ಶನ ಮಾಡಿ, ಅವನಿಗೆ ತೀಡಿ ನಮ್ಮ ಮನೆ ಕೂಸು ಇಲ್ಲಿದೆ ಹೋಗಪ್ಪ ಮುಗಿಸ್ಕೊಂಡು. ಹಾಗೆ ಭಾಳ ಸಂತೋಷ. ಎಲ್ಲರೂ ಶುಭ ಆರೈಕೆ ಇದೆ ಥರ ಇರಲಿ. ಯಾವಾಗಾದರೂ ನಮ್ಮ ಕನ್ನಡ ಪಿಕ್ಚರ್ ರಿಲೀಸ್ ಆಗುತ್ತೆ ಮಾಡಿ ನೋಡೋಣ. ಯಾವಾಗ
ಕೊನೆಯಿದೆ ಕನಸು ಕಾಣಿದೆ ನಿಧಾನಿಸು ನಿಧಾನಿಸು ಆಸೆಯೆಂಬ ಬಿಸಿಲು ಕುದುರೆ ಏಕೆ ಏರುವೆ ಮಣ್ಣಾಡಿನಲ್ಲಿ ಸುಮ್ಮನೇಕೆ ಅಮಿರುವೆ ಅವನ ನಿಯಮ ಮೀರಿಯಲ್ಲಿ ನೀವು ಸಾಗಲು ನಾವು ನೆನೆಸಿದಂತೆ ಬಾಳಲೇನು ನಡೆಯುವುದು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ ಕಾಯುವುದು ಎಲ್ಲಿದೆ ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕನಗಳು ಬಯಸಿದಾಗ ಕಾಣದಿರುವ ಎರಡು ಮುಖಗಳು ಮನುಷ್ಯ ಮುಂದೆ ಯಾರಿಗೊಂದು ಹೇಳು ಜಗದಲ್ಲಿ ಮುಳ್ಳು ಎರಡು ಒಂದು ಬಾಳದಲ್ಲಿ ದುರಾಸೆಯೇಕೆ ನಿರಾಸೆಯೇಕೆ ಅದೇನೆ ನೋಡಲು ಅವನ ಕಾಣಿಕೆ ಅವನಿಗೊಂದು ಎಲ್ಲಿದೆ ನಿನ್ನ ಆಸೆಯಲ್ಲಿ ಕೊನೆಯಿದೆ ಕನಸು ಕಾಣಿದೆ ನಿಧಾನಿಸು 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 ಸಿನಾ ಮತ್ತೊಂದು ಗೀತೆ ಅವರೇ ಅಪೇಕ್ಷಿಸಿ ಹಾಡ್ತಾ ಇದ್ದಾರೆ. ಒಂದು ಜೋರ ಚಪ್ಪಾಳೆ. ಕಲಾ ಸಾಮ್ರಾಟ ಶಾರದೆಯ ಸುಪುತ್ರ ಎರಡು ಕನಸು ಚಿತ್ರದಿಂದ ಎಂದೆಂದು ನಿನ್ನನ್ನು ಮರೆತು ಬದುಕಿನ ನಾನೇ ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ. ಕ್ಷಣ ನೊಂದಲ್ಲಿ ನಾನಾಡಲಾರೆ.
ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರ್ತಕ್ಕಂಥ ಶ್ರೀಯುತ ಗೋವಿಂದ್ರ ಅವರು ದಯವಿಟ್ಟು ವೇದಿಕೆಗೆ ಬಂದು ಒಂದು ಪುಷ್ಪಗುಚ್ಛವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ ಶ್ರೀಯುತ ಎಲ್ ಎನ್ ಹೆಗಡೆ ಅವರು ಸರ್, ದಯವಿಟ್ಟು ವೇದಿಕೆಗೆ ಬನ್ನಿ. ನಂದು ಒಂದೇ ಒಂದು ಕ್ಷಮೆ, ನಮ್ಮ ಹೆಗಡೆ ಸಾಹೇಬರು ಬರಬೇಕು, ವೇದಿಕೆ ಮೇಲೆ ಬರಬೇಕು. ಪಾಪ ನನ್ನ ನಾಮಿನೇಷನ್ ಹಾಕೋದಕ್ಕೆ ಸಹಾಯ ಮಾಡಿದ ಮಹನೀಯರವರು 3 days ಪಾಪ ನಮ್ಮ ಜೊತೆನೇ ಇದ್ದು ವಿಶೇಷವಾಗಿ ಸಹಾಯ ಮಾಡಿದ್ರು. ಎಲ್ಲೆನ್ ಹೆಗಡೆ ಅವರು ದಯಮಾಡಿ ಬರಬೇಕು. ನಮ್ಮ ಈ ಕಾರ್ಯಕ್ರಮ ಕೂಡ ನಾನು ಬರಬೇಕು ಅಂತ ಹೊಟ್ಟದ್ರ ಇರ್ಲಿ ಥ್ಯಾಂಕ್ ಯು. ಶ್ರೀಯುತ ಗಣೇಶ್, ಮಧ್ಯರಾತ್ರಿ 3 ಗಂಟೆಯವರೆಗೂ ನಮಗೆ ಸಹಕಾರ ನೀಡಿರ್ತಕ್ಕಂಥ ಗಣೇಶ್, ರಾತ್ರಿ ಪೂರ್ವ ನಮ್ಮ ಸಹಕಾರ ನೀಡಿರ್ತಕ್ಕಂಥ ಹಾಗೂ ಮುಂಜಾನೆ 3 ಗಂಟೆವರೆಗೂ ಈ ಬಲೂನ್ ಡೆಕೋರೇಟ್ ಮಾಡಿಕೊಟ್ಟಿರ್ತಕ್ಕಂಥ ಗಣೇಶ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಕರುನಾಡಿನ ಅಚ್ಚುಮೆಚ್ಚಿನ ಅಣ್ಣವರಿಗೆ ಒಂದು ಗೌರವ ಸಮರ್ಪಣೆ ನಮ್ಮ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ವತಿಯಿಂದ. ನಿರ್ಮಾಪಕರಾಗಿ ಮತ್ತು ರಾಜಕಾರಣಿಯಾಗಿ ಇವರು ಹೆಸರುವಾಸಿಯಾಗಿದ್ದಾರೆ. ಅಲ್ಲದೆ ಮುಖ್ಯವಾಗಿ ಕನ್ನಡ ಚಲನಚಿತ್ರದಲ್ಲಿ ಕೆಲಸ ಮಾಡುತ್ತಿರುವ ಅತ್ಯಂತ ಅಪರೂಪದ ಕನ್ನಡ ಕಲಾರತ್ನ. ಹಿಂದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಉಪಾಧ್ಯಕ್ಷರಾಗಿ ಕ್ಯಾಬಿನೆಟ್ ದರ್ಜೆಯನ್ನು ಹೊಂದಿದ್ದರು. ಶ್ರೀಯುತರು 2022ರಲ್ಲಿ ಕರ್ನಾಟಕದಿಂದ ರಾಜ್ಯಸಭೆಗೆ ಸದಸ್ಯರಾಗಿದ್ದಾರೆ. ಇವರ ಜೀವನದ 7 ಬೀಳುಗಳ ಮಧ್ಯೆ ಅಪಾರವಾದ ಸಾಧನೆ ಮಾಡಿ ಬೇರೆಯವರಿಗೆ ಮಾದರಿಯಾಗಿದ್ದಾರೆ. ಇವರ ಕುಟುಂಬದ ಪರಿಚಯ: ಶ್ರೀಮತಿ ಪರಿಮಳಾ ಜಗ್ಗೇಶ್, ಇವರ ಮಕ್ಕಳು ಗುರುರಾಜ್ ಮತ್ತು ಯತಿರಾಜ್. ಚಿತ್ರರಂಗದಲ್ಲಿ ಇವರು ನಟಿಸಿರುವ ಚಲನಚಿತ್ರಗಳನ್ನು ನೋಡುವುದಾದರೆ ಬಂಡ ನನ್ನ ಗಂಡ, ತರ್ಲೆ ನನ್ನ ಮಗ, ಸೂಪರ್ ನನ್ನ ಮಗ, ಸರ್ವರ ಸೋಮಣ್ಣ, ಬೇವು ಬೆಲ್ಲ, ಮಡ್ಡ, ಎದ್ದೇಳು ಮಂಜುನಾಥ, ವಾಸ್ತು ಪ್ರಕಾರ ಮತ್ತು ನೀರು ದೋಸೆ ಮುಂತಾದ ಚಿತ್ರಗಳೊಂದಿಗೆ ಒಟ್ಟಾರೆ 125 ಚಿತ್ರಗಳಲ್ಲಿ ಅಭಿನಯಿಸಿದ್ದು ಅವೆಲ್ಲವೂ ಬೆಳ್ಳಿತೆರೆಯ ಮೇಲೆ ಬಂದಿವೆ. ಇನ್ನೂ 2 ಚಿತ್ರಗಳು ಬರಲಿವೆ. ಇನ್ನೂ 2 ನಿರ್ದೇಶನಗಳು ಸಹ ಮಾಡಿದ್ದಾರೆ. ಇವರು ರಾಘವೇಂದ್ರ ಸ್ವಾಮಿಯಲ್ಲಿ ಅಪಾರವಾದ ಭಕ್ತಿಯನ್ನು ಹೊಂದಿದ್ದಾರೆ ಮತ್ತು ಕನ್ನಡದ ವಿಚಾರದಲ್ಲಿ ಬಹಳ ಕಾಳಜಿಯನ್ನು ಹೊಂದಿದ್ದು, ಇದಕ್ಕೆ ಉದಾಹರಣೆಯವರ ಅಭಿನಯದ ಚಿತ್ರಗಳಲ್ಲಿ ಕನ್ನಡ ಭಾಷೆಗೆ ಸಂಬಂಧಿಸಿದ ಹಾಡುಗಳು ನಮಗೆ ಸಾಕ್ಷಿಯಾಗುತ್ತವೆ. ನನಗೆ ಕಿರು ಪರಿಚಯ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ತಂಡಕ್ಕೆ ನನ್ನ ಧನ್ಯವಾದಗಳು. ನಮ್ಮ ಶ್ರೀಯುತ ಸನ್ಮಾನ್ಯ ರಾಜ್ಯಸಭಾ ಸದಸ್ಯರು, ನಟರು, ನಿರ್ಮಾಪಕರು, ನಿರ್ದೇಶಕರಾಗಿರುವ ಶ್ರೀ ಜಗ್ಗೇಶ್ ಅವರ ಅಮೃತವಾದ ಮಾತುಗಳಿಂದ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವುಗಳೆಲ್ಲರೂ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಶ್ರೀ ಜಗ್ಗೇಶ್ ಅವರು ಕಾರಣಕರ್ತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ನಮ್ಮ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅನಂತ ಅನಂತ ವಂದನೆಗಳನ್ನು ನೀಡುತ್ತಿದ್ದೇವೆ. ಇದರ ಜೊತೆಗೆ ಈ